ಇವತ್ತು ನಾನು ರೋಸ್ಟ್ ಮಾಡಕತ್ತೀನಿ ರೀಲ್ಸಿಗೆ ರೋಗ ಬರ್ಸಿರ ಅಂತ ರಾಸ್ಕಲ್ಗಳನ್ನ. ಏನ್ ಮೇಡಮ್ ಇದೆಲ್ಲ? ಯಾಕೆ ಮೇಡಮ್ ಈ ಪಾಪಿ ನೀವು ಅಷ್ಟೊಂದು ಪ್ರೀತಿಸ್ತೀರಾ? ನನ್ ಮೇಲೆ ನಿಮ್ಗೆ ಅಷ್ಟೊಂದು ನಂಬಿಕೆನಾ? ನಾನ್ ನಿಮ್ಮನ್ನ ಎಲ್ ಕರೆದ್ರು ನನ್ ಜೊತೆಲಿ ಬರ್ತೀರಾ? ಇದು ಅಂಬಾರಿ ಅಲ್ಲ, ಗ್ಯಾಸ್ ಒಲಿ ರಿಪೇರಿ. ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ. ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವ್ರಿ ಬರ್ರಿ. ಅಣ್ಣ ಅಂಬಾರಿ ಫಿಲ್ಮ್ ರೀಲ್ಸ್ ಮಾಡಕ ಟ್ರೈ ಮಾಡ್ಯಾನ, ಬಟ್ ಇವ್ನು ಅಂಬಾರಿ ತರ ಅಲ್ಲ, ಸೋಂಬೇರಿ ತರ ಕಾಣ್ಸಕತ್ತಾನ, ಯೋಗಿ ತರ ಅಲ್ಲ, ರೇಲ್ ಬೋಗಿ ತರ ಕಾಣ್ಸಕತ್ತಾನ. ಪಾರ್ಟ್ 1 ಮಾಡ್ದವನು ಪಾರ್ಟ್ 2 ಮಾಡ್ಲಿಲ್ದಂಗಿರ್ತಾನ. ಸರು, ಎಲ್ಲಾರು ಒಂದ್ ಹುಡುಗಿ ಮುಖ ನೋಡಿ ಅವಳ ಕಣ್ಣನ್ ನೋಡಿ ಪ್ರೀತಿ ಶುರು ಆಯ್ತು ಅಂತಾರೆ. ಆದ್ರೆ ನನಗ್ ಪ್ರೀತಿ ಶುರುವಾಗಿದ್ದು ನಿನ್ ಕಾಲನ್ ನೋಡಿ ಸರು. ಆದ್ರೆ ನನಗ್ ಪ್ರೀತಿ ಶುರುವಾಗಿದ್ದು ನಿನ್ ಬ್ಯಾಗ್ ನೋಡಿ. ಏನದು ಇಲಿ ಏತತ ಇಲ್ಲ ಬೆಕ್ಕ? ಫೈನಲ್ ಆಗಿ ಹೇಳ್ಬೇಕಂದ್ರ ನೋಡಿದ್ಮ್ಯಾಗ ಈ ಅಂಬಾರಿ ಸೇರ್ಕೆ ಬೇಕು ನಾವು ಕೆಂಗೇರಿ ಮೂರಿ. 100% ತಪ್ಪು ನಿಮ್ದೆ. ಈ ವಿಡಿಯೋ ನನ್ನ ಹುಡುಗಂಗೆ ಏನ್ ಹಂಗ್ ನೋಡ್ತಿದ್ಯಾ? ಐ ಮಿಸ್ ಯು. ಶನಿವಾರ ಮಧ್ಯಾಹ್ನ ಶಾಲಿ ಬಿಟ್ಟ ಮ್ಯಾಗ ಅರಳಿರೋ ಪ್ರತಿಭೆ ಇದು. ಏನ್ ಹಂಗ್ ನೋಡ್ತಿದ್ಯಾ? ಅವನು ಮಿಸ್ ಏನೇ ಮಾಡ್ಕೊಳಕತಿ, ಬಟ್ ಮಕನ್ ಯಾಕ ಸಗಣಿ ತಿಂದಾರ ಮಾಡ್ದಂಗ ಮಾಡಕತಿ. ನೀನ್ ಇದೇ ತರ ಓವರ್ ಆಕ್ಟಿಂಗ್ ಮಾಡ್ತಿದ್ರ ದೊಡ್ಡ ಕ್ಯಾಬ್ ಮ್ಯಾಗ ಬಾಯ್ಸಿಗೆ ಕ್ರಶ್ ಆಗಲ್ಲ, ಟಾಯ್ಲೆಟ್ ಬ್ರಷ್ ಹಾಕಿ. ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರ ಅಕ್ಕ ಸಿ ಫಾರ್ ಕೌ ಅನ್ನೋ ಏಜ್ ನಾಗ ಎಲ್ ಫಾರ್ ಲವ್ ಅನ್ನಕತ್ತಾಳ. ಅವರು ಮೈನರ್ ಅಲ್ಲ, ಮೇಜರ್. ನೀವು ಯಾವ ಊರಿಗೆ ಟ್ರಾನ್ಸ್ಫರ್ ಹಾಕಿ ನಾವು ಬರ್ತೀನಿ ಸರ್. ಅನ್ನ ತೆಗಿರೋದು 4 ಜೊತೆ ಬಟ್ಟೆ, 1 ಸೂಟ್ ಕೇಸು ಅಷ್ಟೇ ಸರ್. ಕರೆ ಚಿರ್ತಿ ಆವಾಸ. ಅಣ್ಣನ್ ಬ್ಯಾಕ್ ಗ್ರೌಂಡ್ ನೋಡಿದ್ರ ಈಗಿನ ತೊಕೊಂಡೆದ್ದಾನ ಅಂತ ಕ್ಲಿಯರ್ ಆಗಿ ಗೊತ್ತಾಗತೈತಿ. 4 ಜೊತೆ ಬಟ್ಟೆ ಅನ್ನಕರ ಇವನ್ ಕೈ ನೋಡ್ರಿ ಯಾವ ಲೆವೆಲ್ಗೆ ಶೇಕ್ ಆಗತೈತಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವನ್ ಕೈ ಶೇಕ್ ಆಗ್ತಿರೋದ್ ನೋಡಿದ್ರ ಕೈಯಾಗಿರೋ ರೇಖೆಗಳು ಅಳಿಸಿ ಬಹಳ ಟೈಮ್ ಆಗಿರಾಕು. ಅರ್ಥ ಆಯ್ತು ಅನ್ಸುತ್ತೆ. 200, 300, 400, 500, 600, 700, 800, 900, 1000. ಏನು ನಿನ್ ರೇಟಾ? என்னோட நடந்த எண்ணிரலே தனியா நடக்க விட்ட. ಈಕಿ ವಯಸ್ಸಿನ ಮಕ್ಕಳು ನೋಪಿತಾ ಶಿಜುಕನ್ ಲವ್ ಸ್ಟೋರಿ ನೋಡಿ ಹತ್ರ ಈಕಿ ತನ್ನ ಲವ್ ಸ್ಟೋರಿ ನೆನ್ಸ್ಕೊಂಡೆ ಆಳಕತ್ತಾಳ. ಅಕ್ಕೊಂದು ಎಮೋಷನ್ ಅಲ್ಲ, ಲೂಸ್ ಮೋಷನ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅಣ್ಣನ ಹೆಸರು ನರೇಶ್. ಇವನ್ ಕೆಲ್ಸ ಕಣ್ಣೀರ್ ಉದುರ್ಸೋದು. ಯಾರಪ್ಪ ನೀವು? ನೇತಾಕಿರೋ ದ್ರಾಕ್ಷಿಗಳು ಸೀಡ್ಲೆಸ್, ಅಣ್ಣ ಹೋಗ್ತಿರೋದು ಸ್ಪೀಡ್ಲೆಸ್. ಗಾಡ್ಯಾಗ ಕೀ ಇಲ್ಲದ ಟೈಮ್ನಾಗ ಅರಳಿರೋ ಪ್ರತಿಭೆ ಇದು. ಅಣ್ಣ ಹೋಗಕತ್ತಿರೋ ಸ್ಪೀಡಿಗೆ ಅಲ್ಲಿರೋ ಗಿಡಗಳು ಅಳ್ಳಾಡ್ಲೇ ಒಲ್ವು. ಜನ್ಮಕ್ಕೆ ಹೋಗೋ. ಒಂದ್ ಜುಮ್ಕಿ ಇಟ್ಕೊಂಡು ಈ ಲೆವೆಲ್ ಎಕ್ಸೈಟ್ ಆಗ್ಬೋದು ಅಂತ ನನಗೆ ಇವತ್ತ ಗೊತ್ತಾಗಿದ್ದು. ಈ ವಿಡಿಯೋ ಕೆಳಗ ರಾಣಿ ಬಂದು ಕಮೆಂಟ್ ಕೇಳ, ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಒಂದ್ಸಲ ಇವನ್ ಸ್ಮೈಲ್ ನೋಡ್ರಿ. ಓಮಿನಿ ಕಾರ್ನಾಗ ಕಿಡ್ನಾಪ್ ಮಾಡಕ್ ಬರೋ ಅಂಕಲ್ಗಳು ಇದೇ ತರ ಸ್ಮೈಲ್ ಕೊಡೋದು. ನನಗ್ ಭಯ ಆಗ್ತಾ ಇದೆ. ಅಣ್ಣಂದು ಎಗ್ ರೈಸ್ ಅಂಗಡಿ ಐತಿ, ಬೇಕಿದ್ರೆ ನೀವ ನೋಡ್ರಿ. ಈ ತರದ ಪ್ಲೇಟ್ಗಳು ಎಗ್ ರೈಸ್ ಅಂಗಡಿಯಾಗ ಮಾತ್ರ ಸಿಗೋದು. ಬಟ್ ನನಗ್ ಭಯ ಆಗಿದ್ದು ಅಲ್ಲಿ ಹಿಂದ್ಗಡೆ ಇರೋ ಮನುಷ್ಯನ್ ಕೈ ನೋಡಿ. ಡ್ರೈವರು ಮಾವ, ನನ್ನ ಡ್ರೈವರು ಮಾವ, ನನ್ನ ಮ್ಯಾಲೆ ಹಿತ್ಯಲ್ಲೋ ಜೀವ, ನೀ ನನ್ನ ಪ್ರಾಣ ಮಾವೋಯ್. ಡ್ರೈವರ್ ಮಾಮೇನ್ರ ಈ ರೀಲ್ ನೋಡಿದ್ರ ನಿನ್ ಮ್ಯಾಗ ಗಾಡಿ ಹತ್ಸೋದಂತ್ರು ಫಿಕ್ಸ್. ಅಣ್ಣ ಯಾವ ಐಟಮ್ನು ಬಿಡಲ್ಲ, ಬೇಕಿದ್ರೆ ನೀವ ನೋಡ್ರಿ. ನನಗ್ ಭಯ ಆಗ್ತಾ ಇದೆ. ಸೊಪ್ಪು ಬಿಟ್ಟಿಲ್ಲ, ನನಗ್ ಭಯ ಆಗ್ತಾ ಇದೆ. ಎಲಿ ಮತ್ತೆ ಹೂಗಳನ್ನ ಬಿಟ್ಟಿಲ್ಲ. ಕೃಷ್ಣ ನೀ ಬೇಗನೆ ಬಾರೋ. ನನಗ್ ಭಯ ಆಗ್ತಾ ಇದೆ. ಇವೆಲ್ಲವನ್ನೂ ಬಿಟ್ಟಿಲ್ಲ ಅಂದಾಗ ತರಕಾರಿನ ಬಿಡ್ತಾನ.
ಆಯ್ತು, ತುಂಬಾ ಜಾಸ್ತಿ ಆಯ್ತು. ಕಾಗಿಗಳು ಇದೇ ತರನ ಕೂಗಾಡೋದು. ಒಡವೆ ತಗೊಳಕ್ ಹೊರಟು ನಿಂತಿರು ಗಂಗಾನ. ವಿಜಯ್ ಜೊತೆ ಹೋಗ್ಬೇಡ ಅಂತ ಹೇಗಾದ್ರೂ ಮಾಡಿ ನೀ ತಡಿಬೇಕು. ತಡಿಬೇಕಾಗಿರೋದು ಗಂಗನ್ ಅಲ್ಲ, ನಿಮ್ಮಂತ ಮಂಗನ್ನ. ನಾನ್ ರೀಲ್ಸ್ ತೆಗೆದ ತಕ್ಷಣ ನನ್ನ ಕಣ್ಣಿಗೆ ಫಸ್ಟ್ ಕಾಣಿಸದ ಈ ನನ್ನ ಮಗ. ಇದನ್ನೆಲ್ಲ ಹ್ಯಾಕ್ ಸಾಧಿಸಿದ್ರಿ ಅಂತ ಕೇಳಿದಾಗ ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ. ಇವನು ಮನೋರೋಗ ತಜ್ಞ ಅಲ್ಲ, ಎಗ್ರೈಸ್ ತಜ್ಞ. ನೀನೇ ಹೇಳೋಣ, ಇವನು ಆಪ್ತ ಮಿತ್ರ ತರ ಕಾಣ್ಸಕತ್ತಾನ ಇಲ್ಲ ಏಡ್ಸಿರ ಮಿತ್ರನ್ ತರ ಕಾಣ್ಸಕತ್ತಾನ. ಅಣ್ಣ ಡಬಲ್ ರೋಲು ಮಾಡ್ತಾನ. ಗುಡ್ ಮಾರ್ನಿಂಗ್ ರೀ, ದಯವಿಟ್ಟು ಇದನ್ನ ತಗೊಳ್ರಿ. ಓ ಥ್ಯಾಂಕ್ ಯು ಡಾಕ್ಟರ್ ಹರೀಶ್, ತುಂಬಾ ಚೆನ್ನಾಗಿದೆ. ಇದು ಈ ಬಂಧನ ಅಲ್ಲ ಅಣ್ಣ, ನಮ್ಮನ್ ಬಿಟ್ಬಿಡಿ ಅಣ್ಣ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಗುಂಡಿಗೆನ ಗಟ್ಟಿ ಮಾಡ್ಕೊಂಡು ನೋಡು, ನಿನ್ನ ಎದುರುಗಡೆನೆ ಇದೀನಿ. ಅವರು ಸಲಗ, ಇವನ್ ಮನೆ ಹಾಳಾಗ. ಅವರು ದುನಿಯಾ, ಇವನು ಮುನಿಯ. ಅವರು ಮಾಸ್ತಿ ಕುಡಿ, ಇವನು ವಿಷ ಕುಡಿ. ಅವರು ಯುಗ, ಇವನು ಕಾಡ್ ಮೃಗ. ಅವರು ಚಂಡ, ಇವನು ಶಂಡ. ಫೈನಲ್ ಆಗಿ ಹೇಳ್ಬೇಕಂದ್ರ ಅವರು ಆರೆಕ್ ಸೂರಿ, ಇವನು ಕೆಂಗೇರಿ ಮೋರಿ. ಅವಾಗೆಲ್ಲ ನಾನು ರೀಲ್ಸ್ ಮಾಡ್ತಿದ್ದೆ, ಸ್ವಲ್ಪ ನೋಡ್ಕೊಂಬರ್ರಿ. ಅಣ್ಣ ಹೊರಗೆ ಹೋಗತ್ತೀನಿ, ಚೆನ್ನಾಗಿ ಕಾಣಿಸಕತ್ತೀನ. ಒಳ್ಳೆ ಶಂಡ ಇದ್ದಂಗೆ ಇದೆಯಲ್ಲೋ. ಹೇಳಪ್ಪ, ಯಾವಾಗಿಂದ ಭಿಕ್ಷೆ ಬೇಡಕ್ಕೆ ಶುರು ಮಾಡಿದೆ? ನಾನು ಇನಿಷಿಯಲಿ ಇದನ್ನ ಸ್ಟಾರ್ಟ್ ಮಾಡಿದ್ದು ನಾನು ಹೈಸ್ಕೂಲ್ ಓದ್ಬೇಕಾದ್ರೆ. ಭಿಕ್ಷೆ ಬೇಡದ್ರಿಂದ ಏನ್ ಸಿಗ್ತೈತ್ಲೆ? ಸಾಕಷ್ಟು ಬಹುಮಾನಗಳನ್ನೂ ತಗೊಂಡಿದ್ದೀನಿ ಚಿಕ್ಕ ವಯಸ್ಸಿಂದಾನು. ಸರಿ, ನೀನ್ ರೋಡ್ ನಲ್ಲಿ ಭಿಕ್ಷೆ ಬಿಡ್ತಿರ್ಬೇಕಾದ್ರೆ ಜನ ನಿನ್ ನೋಡಿ ಏನಂತಿದ್ರು? ಎಲ್ಲ ನಗ್ತಾ ಇದ್ರು, ಹುಚ್ಚ ಅಂತ. ಏನೋ ಭಿಕ್ಷೆ ಬೇಡ ಕಾಂಪಿಟೇಷನ್ ನಡೀತಾವಂತೆ, ಎಲ್ಲೆಲ್ಲಿ ಹೋಗಿದ್ದಪ್ಪ? ಹುಬ್ಳಿ, ಬ್ಯಾಂಗ್ಳೂರ್ ಈ ತರ ಎಲ್ಲ ಹೋಗಿ ವಿನ್ ಆದೆ. ಸರಿ, ಮುಂದೆ ನಿನ್ ತರನೇ ಭಿಕ್ಷೆ ಬಿಡ್ಬೇಕಂತ ಇರೋ ಹುಡುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀಯ? ಅಪ್ಪ ಅಮ್ಮ ನಮ್ದೇ ಇರ್ಬೋದು, ಸೊಸೈಟಿ ನಮ್ದೇ ಇರ್ಬೋದು, ನಿಮ್ ಫ್ರೆಂಡ್ಸ್ ನಮ್ದೇ ಇರ್ಬೋದು, ನಮ್ಮಲ್ಲಿ ನಾವು ನಂಬಿಕೆ ಇಡ್ಬೇಕು ಅಂತ ನಾನು ಯಾವತ್ತೂ ಅನ್ಕೋತೀನಿ. ನೋಡ್ರಪ್ಪ, ನಾನೀಗ ಪಾಠ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಎಲ್ಲರೂ ಸುಮ್ ಕೂತ್ಕೊಳ್ರಿ. ನಾನ್ ಸುಮ್ ಕೂರೋ ಮಗ ಅಲ್ಲ. ಸೊ ಇಷ್ಟೊತ್ತು ನಿಮ್ ಕಣ್ಗಳಿಗೆ ಟಾರ್ಚರ್ ಕೊಟ್ಟದ ಸಾರಿ. ಸೊ ಈ ವಿಡಿಯೋ ನಾ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ತಾಬೇಡ್ರಿ. ಸೊ ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಿಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ, ಅಲ್ಲಿ ತನಕ. ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.